ಇದನ್ನು ರಿವರ್ಸ್ ಮಾಡ್ಕೋಬೋದು. ಮತ್ತು ಅದನ್ನು ಹೇಗೆ ರಿವರ್ಸ್ ಮಾಡಬಹುದು, ಆಯುರ್ವೇದದಲ್ಲಿ ಇದಕ್ಕೆ ಏನು ಚಿಕಿತ್ಸೆ ಇದೆ ಅಂತ ಹೇಳ್ತೀನಿ. ನೀವು ಈ ನಡುವೆ ಎಲ್ಲ ಕಡೆ ಕೇಳಿರಬಹುದು, ಅದಕ್ಕೆ ಮಂಡಿಗೆನೇ ಇಂಜೆಕ್ಷನ್ ಕೊಡ್ತಾರೆ, ಆ ರೀತಿ ಮಾಡಿದ್ರೆ ಕಡಿಮೆ ಆಗುತ್ತೆ, ಸ್ಟೀರಾಯ್ಡಲ್ ಟ್ರೀಟ್ಮೆಂಟ್ ಇದೆ ಅಂತೆಲ್ಲ. ಬಟ್ ಎಲ್ಲದೂ ಟೆಂಪ್ರರಿ ಇರುತ್ತೆ. ಸುಮಾರು 5,000 ವರ್ಷದಿಂದ ಆಯುರ್ವೇದದಲ್ಲಿ ಈ ಮಂಡಿ ನೋವಿಗೆ ಒಂದು ಟ್ರೀಟ್ಮೆಂಟನ್ನು ಹೇಳಿದ್ದೀವಿ. ಹೇಗೆ ಮಂಡಿಯ ಒಂದು 2 ಮೂಳೆಗಳ ಮಧ್ಯೆ ಒಂದು ಸಾಫ್ಟ್ ಕುಷನ್ ಟೈಪ್ ಇರುತ್ತೆ. ಆ ಕುಷನ್ನು ಏಜ್ ಪ್ರಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ 2 ಗಟ್ಟಿ ಜಾಯಿಂಟ್ಸು ಒಂದಕ್ಕೊಂದು ಟಚ್ ಆಗಿ ನಿಮಗೆ ನೋವಾಗ್ತಾ ಬರುತ್ತೆ. ಅಲ್ಲಿ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ, ಊತ ಏನಿದೆ ಅದು ಫಾರ್ಮ್ ಆಗುತ್ತೆ. ಊತ ಬಂದಾಗ ನಿಮಗೆ ನೋವು ಬರ್ತಾ ಹೋಗುತ್ತೆ. ಒಂದು ಈಸಿಯೆಸ್ಟ್ ಸೊಲ್ಯೂಷನ್ ಅಂದರೆ ನೀವು ನಿಮ್ಮ ದೇಹದ ತೂಕವನ್ನು ಇಳಿಸ್ತಾ ಬರಬೇಕು. ಮಂಡಿ ವೇಟ್ ಬೇರಿಂಗ್ ಜಾಯಿಂಟ್ ಇರೋದ್ರಿಂದ ನಿಮ್ಮ ದೇಹದ ತೂಕ ಇಳಿಸ್ತಾ ಇದ್ದಂಗೆ ನಿಮಗೆ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೆಯದಾಗಿ ಆ ಸಾಫ್ಟ್ ಕುಷನ್ ಏನಿದೆ ಅದನ್ನು ನಾವು ಹೇಗೆ ಸರಿ ಮಾಡಬಹುದು. ಈಗ ನಿಮ್ಮ ಬಾಗಿಲಿಗೆ ಗ್ರೀಸ್ ಇಲ್ಲ ಅಂದರೆ ಹೇಗೆ ತೆಗೆದಾಗ ಸೌಂಡ್ ಬರುತ್ತೆ, ಅದೇ ರೀತಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಕಾಲನ್ನು ನೀವು ಮೂವ್ ಮಾಡಿದಾಗ ಸೌಂಡ್ ಬರುತ್ತೆ ಮಂಡಿ ನೋವಿದ್ದಾಗ. ಅದನ್ನು ಹೇಗೆ ಕಡಿಮೆ ಮಾಡ್ಬೋದು? ಸೊ ಆಯುರ್ವೇದದಲ್ಲಿ ನಾವು ಒಂದು ಚಿಕಿತ್ಸೆಯನ್ನು ಮಾಡ್ತೀವಿ. ಇದಕ್ಕೆ ಜಾನುಬಸ್ತಿ ಅಂತ ಹೇಳ್ತೀವಿ. ಅಂದರೆ ಮಂಡಿ ಇರುವಂತಹ ಜಾಗಕ್ಕೇ ಒಂದು ನೀಟಾಗಿ ಟ್ರೀಟ್ಮೆಂಟ್, ಆಯಿಲ್ ಟ್ರೀಟ್ಮೆಂಟನ್ನು ಮಾಡಿ ಅದರ ಜೊತೆಗೆ ಪೋಟಲಿ ಸ್ಟೀಮ್ ಅಂತ ಹೇಳ್ತೀವಿ. ಅಂದರೆ ಮೆಡಿಕೇಟೆಡ್ ಲೀವ್ಸಿಂದ ಆ ಜಾಗಕ್ಕೆ ಸ್ಟೀಮನ್ನು ಕೊಡೋದ್ರಿಂದ ಯಾವುದೇ ರೀತಿ ಏನು ಊತ ಇದೆ, ಇನ್ಫ್ಲಮೇಷನ್ ಇದೆ, ಅದು ಕಡಿಮೆ ಆಗುವಂಥದ್ದು. ಜಾಯಿಂಟ್ಸಿಗೆ ಲೂಬ್ರಿಕೇಷನ್ ಬರುವಂಥದ್ದು. ನಾನು ಹೇಳಿದ್ನಲ್ಲ, ಈಗ ಡೋರ್ ಓಪನ್ ಮಾಡಿದ್ರೆ ಸೌಂಡ್ ಬರುತ್ತೆ ಅಂತ, ಅದೇ ರೀತಿ ಕಾಲ್ಮಂಡಿ ಏನು ಸೌಂಡ್ ಬರುತ್ತೆ, ಈ ಜಾಯಿಂಟ್ ಲೂಬ್ರಿಕೇಷನ್ ಮಾಡೋದ್ರಿಂದ ಅಲ್ಲಿ ಎಣ್ಣೆ, ಬಿಸಿ ಎಣ್ಣೆಯನ್ನು ಹಾಕಿ ಆ ಎಣ್ಣೆ ಅಬ್ಸಾರ್ಬ್ ಆದಾಗ ಈ ಮಂಡಿ ನೋವಿನ ಏನು ಆ ಸೌಂಡ್ ಬರುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ತೂಕವನ್ನು ಇಳಿಸಿ ಇನ್ಫ್ಲಮೇಷನ್ನು ಕಡಿಮೆ ಆದಾಗ ಸುಲಭವಾಗಿ ಮಂಡಿ ನೋವು ಕಡಿಮೆ ಆಗುತ್ತೆ. ಮೊನ್ನೆ ನನಗೊಬ್ಬರು ಪೇಷಂಟ್ ಬಂದಿದ್ದರು. ಅವರು US ಅಲ್ಲಿ ಡಾಕ್ಟರ್ ಇರುವಂಥವ್ರು. ಅವರು ಬಂದು 2 ದಿನ ಈ ಚಿಕಿತ್ಸೆ, 2 ದಿನ ಈ ಚಿಕಿತ್ಸೆ ತೊಗೊಂಡ್ರೆ ಖುಷಿಯಾಗಿ ಹೇಳಿದ್ದಾರೆ, ನಾನು ಇಷ್ಟು ದಿನ ಮೆಟ್ಲು ಹತ್ತಕ್ಕಾಗ್ತಿರ್ಲಿಲ್ಲ, ಹಾಗೇ ಓಡಾಡ್ತಿದ್ದೆ, ಈಗ ಖುಷಿಯಾಗಿ ನಾನು ಮೆಟ್ಲು ಹತ್ಬೋದು. 2 ದಿನ ಚಿಕಿತ್ಸೆಯಲ್ಲಿ ಈ ರೀತಿ ಆಗ್ತಾ ಇದೆ, ನಾನು ಖಂಡಿತ ಮತ್ತೆ US ಇಂದ ಬಂದು ಈ ರೀತಿಯಾಗಿರುವಂತಹ ಟ್ರೀಟ್ಮೆಂಟನ್ನು ತಗೊಳ್ತೀನಿ ಅಂತ. ಆಶ್ಚರ್ಯ